जय जय रघुवीर समर्थ राजाधिराज सद्गुरुनाथ काळसिद्धेश्वर महाराज की जय। राजाधिराज सद्गुरुनाथ गुरुलिंगजंगम महाराज की जय। राजाधिराज सद्गुरुनाथ भाऊसाहेब महाराज की जय। राजाधिराज सद्गुरुनाथ राजा रामचंद्रराव महाराज की जय। राजाधिराज सद्गुरुनाथ सद्गुरु रंगराव महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರುದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗಯೋಗಿ। ಜಯ ಜಯ ರಘುವೀರ ಸಮರ್ಥ। ಆತ್ಮೀಯ ಗುರುಬಂಧುಗಳೇ, ಪೂರ್ವಕಾಲದಿಂದಲೂ ನಾವು ಅವಲೋಕಿಸುತ್ತಾ ಬಂದಾಗ ವೇದ ಶ್ರುತಿಗಳ ವಾಕ್ಯದಂತೆ ಭಗವಾನ್ ಶ್ರೀಕೃಷ್ಣದೇವನ ವಾಣಿಯಂತೆ ಜಗತ್ತಿನ ಉದ್ಧಾರಕ್ಕಾಗಿ ಹಾಗೂ ಧರ್ಮ ಜಾಗೃತಿಗೋಸುಗ ಭಗವಂತನು ಸತ್ಪುರುಷರ ಶರಣರ ಅವತಾರದಿಂದ ಭೂಮಿಯ ಮೇಲೆ ಅಲ್ಲಲ್ಲಿ ಪ್ರಕಟಗೊಂಡು ಜಗದುದ್ಧಾರ ಕಾರ್ಯ ನಡೆಯುತ್ತಲೇ ಬಂದಿದೆ. ಆದ್ದರಿಂದಲೇ ಜಗತ್ತು ಇನ್ನೂ ಚಾಲನೆಯಲ್ಲಿ ಇದೆ. ಅಂತಹ ಮಹಾನ್ ಸತ್ಪುರುಷರ ಅವತಾರಿಕರುಗಳಲ್ಲಿ ಒಬ್ಬರಾದ ಗುರುಶಿಷ್ಯ ಪರಂಪರೆಯನ್ನು ಪ್ರಚುರಪಡಿಸಿದ ಸದ್ಗುರು ಸಮರ್ಥ ಭಾವುಸಾಹೇಬ್ ಮಹಾರಾಜ್ ಉಮದೀಕರ್ ಇವರು ಶ್ರೀ ಕ್ಷೇತ್ರ ಇಂಚಗಿರಿಯಲ್ಲಿ ಭಕ್ತಿ ಪ್ರಸಾರ ಮಾಡಿದರು. ಅದೇ ಇಂದು ಇಂಚಗಿರಿ ಪಂಥವೆಂದೇ ಖ್ಯಾತಿ ಪಡೆದು ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದೆ. ಅಂತಹ ಅಸಾಮಾನ್ಯ ಗುರುಗಳ 9 ಜನ ಅಗ್ರಗಣ್ಯ ಶಿಷ್ಯರುಗಳಲ್ಲಿ ಅನರ್ಘ್ಯ ರತ್ನವೆನಿಸಿದ ಧ್ಯಾನದ ರಾಜ ಎಂದು ತಮ್ಮ ಗುರುಗಳಿಂದ ಮುಕ್ತಕಂಠದಿಂದ ಪ್ರಶಂಸಿಕೆಗೆ ಪಾತ್ರರಾದ ಹಾಗೂ ಯೋಗಿರಾಜನೆಂದು ಬಿರುದು ಪಡೆದ ಮಹಾನ್ ಜ್ಞಾನಿ ಶ್ರೀ ಸದ್ಗುರು ಸಮರ್ಥ ರಾಜಾ ರಾಮಚಂದ್ರರಾವ್ ಮಹಾರಾಜ್ ಹೊರ್ತೀಕರ್ ಇವರ ಕೃಪಾಪಾತ್ರರಾದ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜ್ ಎನ್ನುವವರನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ಮಂದಮತಿಗಳ ಉದ್ಧಾರಕ್ಕಾಗಿ ಈ ಪುಣ್ಯಭೂಮಿಗೆ ನೀಡಿದರು. ಮಹಾನ್ ತ್ಯಾಗಿ, ನಿಸ್ಪೃಹ ಮೂರ್ತಿ, ಕರುಣಾಸಾಗರದಂತಿರುವ ಸ್ಫಟಿಕವೇ ಮೂರ್ತಿವೆತ್ತಂತಹವರೇ ನಮ್ಮೆಲ್ಲರ ಗುರುಗಳಾದ ಶ್ರೀ ರಂಗರಾವ್ ಮಹಾರಾಜರು. ಇವರು 1900ನೇ ಇಸ್ವಿಯ ಮಾರ್ಗಶಿರ ಶುದ್ಧ ಏಕಾದಶಿಯಂದು ಬಸವನ ಬಾಗೇವಾಡಿ ತಾಲೂಕಿನ ಪುಟ್ಟ ಗ್ರಾಮವಾದ ಕುದರಿ ಸಾಲವಾಡಗಿ ಎಂಬಲ್ಲಿ ಕುಲಕರ್ಣಿ ಮನೆತನದಲ್ಲಿ ಜನ್ಮ ತಾಳಿದರು. ಬೆಳೆವಶಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿಯೇ ಇವರಲ್ಲಿ ಆಧ್ಯಾತ್ಮಿಕತೆ ಹಾಸುಹೊಕ್ಕಾಗಿ ಎದ್ದು ಕಾಣುತ್ತಿತ್ತು. ಲೋಕಾರೂಢಿಯಂತೆ ಅವರಿಗೂ ಗೃಹಸ್ಥಾಶ್ರಮವಾಯಿತು. ಹೃದಯದಲ್ಲಿ ಮಾತ್ರ ಗುರುವಿನ ನಾಮ ಪ್ರಜ್ವಲಿಸುತ್ತಲೇ ಇತ್ತು. ಗುರುವಿನ ಆಜ್ಞೆಯಂತೆ 1924ರಲ್ಲಿ ಮಡದಿಗೆ ಸಂಸಾರ ಒಪ್ಪಿಸಿ ಅನುಮತಿಯೊಂದಿಗೆ ಜನಸಾಮಾನ್ಯರ ಉದ್ಧಾರಕ್ಕಾಗಿ ಸಾಧನೆಗಾಗಿ ಸಂಸಾರದಿಂದ ವಿಮುಖರಾಗಿ ಹೊರನಡೆದು ರಾಮನಟ್ಟಿ ಎಂಬ ಗ್ರಾಮದ ಹತ್ತಿರ ಅಡವಿಯಂತಿರುವ ಗುಹೆಯೊಂದನ್ನು ಸಾಧನೆಗಾಗಿ ಉಪಯೋಗಿಸಿಕೊಂಡು ಕಠಿಣತರ ಸಾಧನೆ ಗೈದರು. ಅಲ್ಲಿರುವ ಒಂದು ದೊಡ್ಡ ಹುತ್ತವನ್ನು ಅಗೆದು ಲಿಂಗವನ್ನು ಪ್ರಕಟಗೊಳಿಸಿದರು. ನಂತರ ಇಂಗಳೇಶ್ವರ್ ಎಂಬ ಗ್ರಾಮದ ಹೊರವಲಯದ ಸಿದ್ದಯ್ಯನ ಗುಡ್ಡದಲ್ಲಿ ಕೆಲಕಾಲ ತಪಗೈದು ಗುರುವಾಜ್ಞೆಯಂತೆ ಭಕ್ತಿ ಪ್ರಸಾರ ಮಾಡಲು ಕುಪಗಡ್ಡಿ ಎಂಬ ಗ್ರಾಮಕ್ಕೆ ಬಂದರು. ಅಲ್ಲಿ ತಮ್ಮ ಗುರುಗಳ ಪುಣ್ಯಾವಶೇಷಗಳಿಂದ ಮಠವನ್ನು 1945ರಲ್ಲಿ ಆತ್ಮೀಯ ಭಕ್ತ ಬಳಗದಿಂದ ಕೂಡಿಕೊಂಡು ಸ್ಥಾಪನೆ ಮಾಡಿದರು. ಅಲ್ಲದೆ ಸಾಧನೆಯ ಬಲದಿಂದ ಹೊರಹೊಮ್ಮುತ್ತಿರುವ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ಭಕ್ತರ ಮನಸೆಳೆದು ಕರುಣೆಯಿಂದ ಪ್ರೇಮದಿಂದ ಅವರ ಮನಗೆದ್ದು ಭಕ್ತಿ ಪಂಥದ ಹಾಗೂ ಮುಕ್ತಿಯ ರಾಜಮಾರ್ಗದಲ್ಲಿ ನಡೆಸುತ್ತಾ ಮೇಲು ಕೀಳೆಂಬ ಭಾವನೆಯ ಬೇರನ್ನೇ ಕಿತ್ತೊಗೆದು ಕೇವಲ ಹೃದಯದಿಂದ ಪ್ರತಿಯೊಬ್ಬರೂ ಪ್ರೇಮಿಸಿ ಪ್ರೇಮವನ್ನೇ ಬೆಳೆಸುವಂತೆ ಮಾಡಿ ಒಬ್ಬರ ಕಾಲಲ್ಲಿ ಮುಳ್ಳು ನೆಟ್ಟರೂ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರುವಂತಹ ಅಂತಃಕರಣ ಗಟ್ಟಿ ಬೆಸುಗೆ ಹಾಕಿದರು ಈ ಮಹಾತ್ಮ. ಅವರೇ ಶ್ರೀ ಸದ್ಗುರುಗಳು. ಇನ್ನು ಶ್ರೀ ಗುರುಗಳು ನಡೆದು ತೋರಿದ ದಾರಿ ಹಾಗೂ ಅವರ ಕಾರ್ಯಗಳನ್ನು ನೆನೆಯೋಣ. ಅವರು ಭಕ್ತರ ಮನೆ ಮನೆಗೆ ಕಾಲುನಡಿಗೆಯಿಂದ ಸಂಚರಿಸಿ ಇದ್ದದ್ದನ್ನೇ ಪಕ್ವಾನ್ ಎಂದು ಸಂತಸದಿಂದ ಸ್ವೀಕರಿಸಿ ಯಾರಿಗೂ ತಮ್ಮಿಂದ ತೊಂದರೆಯಾಗದಂತೆ ಅವರಿಂದ ಗುರುಭಕ್ತಿ ಕಾರ್ಯ ಸಾಧನೆಯ ಮಾಡಿಸಿದರು.
ಸುಮಾರು ಕಡೆಗಳಲ್ಲಿ ಸಪ್ತಾಹ ಮಾಡುವ ಪರಿಪಾಠ ಹಾಕಿ ಸಾಧಕರೆಲ್ಲರೂ ಆಗಾಗ ಈ ರೂಪದಿಂದ ಒಂದೆಡೆ ಕೂಡುವಂತೆ, ಭಕ್ತಿ ಬೆಳಗುವಂತೆ, ಎಲ್ಲರಲ್ಲಿ ಜಾಗೃತಿಯಾಗುವಂತೆ ಹಾಗೂ ಸರಳವಾದ ನೀತಿ ಪರಿಪಾಲನೆ, ನಾಮಸಾಧನೆ ಪ್ರತಿ ಭಕ್ತನ ಹೃದಯದಲ್ಲಿ ದೃಢವಾಗಿ ನಿಲ್ಲುವಂತೆ ಮಾಡಿದರು. ಸ್ಫಟಿಕದ ಕಂಬದಂತೆ ದೋಷರಹಿತನಾಗಿ ನಡೆದು ಮಾದರಿಯಾದ ಶ್ರೀ ಗುರುಗಳು ಇಂಚಗೇರಿ ಪಂಥದ ಆರಾಧ್ಯ ಗ್ರಂಥವಾದ ಶ್ರೀ ಸಮರ್ಥ ರಾಮದಾಸರ ದಾಸಬೋಧ ಗ್ರಂಥವನ್ನು ಪರಿಪೂರ್ಣವಾಗಿ ಆರಾಧಿಸಿ ಅದರಂತೆಯೇ ಏಕೆ ಇನ್ನೂ ಒಂದು ಹೆಜ್ಜೆ ಮುಂದೆಯೇ ನಡೆದು ತೋರಿದರು ಈ ಮಹಾತ್ಮರು. ಇಂತಹ ಪುಣ್ಯಪುರುಷರು ತೋರಿದ ದಿವ್ಯ ತೇಜೋಮಯವಾದ ರಾಜಮಾರ್ಗ ನಮಗೆಲ್ಲ ವೇದ್ಯವಲ್ಲವೇ? ಶ್ರೀಗುರುಗಳು ತಮ್ಮ ಇರುವಿಕೆಯಲ್ಲಿ ವೇದ, ಶಾಸ್ತ್ರ, ಪುರಾಣಗಳನ್ನೇ ಭಟ್ಟಿ ಇಳಿಸಿ ಸರಳೀಕರಿಸಿದಂತಹ ವಿಶೇಷ ಜ್ಞಾನವನ್ನು ಆಡುಭಾಷೆಯಲ್ಲೇ ಪ್ರವಚನಗಳ ಮೂಲಕ ಸಾಕಷ್ಟು ಹೇಳಿದ್ದಾರೆ. ಆದರೆ ಯಾವುದೇ ಬಾಹ್ಯ ಆಡಂಬರಕ್ಕೆ ಮೆಚ್ಚದ ಇವರು ತಮ್ಮದೆನ್ನಿಸಿದ ಏನನ್ನೂ ಕಾಯ್ದಿರಿಸಲು ಭಕ್ತರಿಗೆ ಬಿಡಲಿಲ್ಲ. ಆದರೆ ಇವರ ಭಕ್ತರಾದ ಪ್ರೊಫೆಸರ್ ಹೊಡೆದಮನಿ ಹಾಗೂ ಪ್ರೊಫೆಸರ್ ಭೀಮನಗೌಡರು ಪಾಟೀಲ್ ಇವರುಗಳು ತಾವು ತಂದ ಒಂದು ಚಿಕ್ಕ ಟೇಪ್ ರೆಕಾರ್ಡರ್ನಲ್ಲಿ ಶ್ರೀಗಳ ಪ್ರವಚನ ಹಿಡಿದಿಡಲು ಪ್ರಯತ್ನಿಸಿದರು. ಅದೂ ಗುರುಗಳಿಗೆ ಗೊತ್ತಾಗದಂತೆ ಎಂದುಕೊಂಡಿದ್ದರೂ ಕೂಡ ಆತ್ಮಜ್ಞಾನಿಗೆ ತಿಳಿಯದ್ದುಂಟೆ? ತ್ರಿಕಾಲಜ್ಞಾನಿಗಳವರು ಅಂದಿನ ಪ್ರವಚನದಲ್ಲಿ ಅವರ ಘನಕಾರ್ಯದ ಬಗ್ಗೆಯೇ ಬೈದು ಹೇಳಿದ್ದಾರೆ. ಅದೇನೇ ಇದ್ದರೂ ಅವರ ಪ್ರಯತ್ನದಿಂದ ಆ ಕ್ಯಾಸೆಟ್ನಲ್ಲಿ ಕೇವಲ ಕೆಲವೇ ಸಾಲುಗಳು ಮಾತ್ರ ಲಭ್ಯವಾಗಿವೆ. ಅವುಗಳೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ದರಿಂದ ಗುರುಗಳು ಹೇಳಿದ ಆ ಪ್ರವಚನದ ಶಬ್ದಪುಷ್ಪಗಳನ್ನು ಆತ್ಮೀಯ ಗುರುಬಂಧುಗಳು ಆದರ ಭಾವದಿಂದ ಕೇಳಲು ನಾವೆಲ್ಲ ಈಗ 32 ವರ್ಷಗಳ ಹಿಂದಕ್ಕೆ ಹೋಗಿ ಶ್ರೀ ಸಮರ್ಥರ ದಿವ್ಯ ಸ್ವರೂಪವನ್ನು ಕಲ್ಪನೆ ಮಾಡೋಣ. ಶ್ರೀ ಗುರುಗಳ ಧ್ವನಿ ಹಾಗೂ ಶಬ್ದಗಳು ಇಂದು ಅಂದರೆ ಸುಮಾರು 30 ವರ್ಷಗಳ ನಂತರ ನಮ್ಮೆಲ್ಲರಿಗೂ ಕೇಳಲು ಸಿಗುವಂತಾಗಿದ್ದು ಗುರುಬಂಧುಗಳಾದ ಪ್ರೊಫೆಸರ್ಗಳ ಪ್ರಯತ್ನದ ಫಲ ಅಲ್ಲವೇ? ಅಲ್ಲದೆ ಆ ಕ್ಯಾಸೆಟ್ಟನ್ನು ಅಮೂಲ್ಯ ರತ್ನದಂತೆ ಇಲ್ಲಿಯವರೆಗೂ ಜೋಪಾನವಾಗಿ ಕಾಯ್ದಿಟ್ಟು ನಮಗೆ ಕೊಡಮಾಡಿದ ಶ್ರೀ ಡಾಕ್ಟರ್ ಕೃಷ್ಣ ಜೋಶಿ ಯಕ್ಕುಂಡಿ ಇವರುಗಳಿಗೆ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸುವುದು ಬಹಳ ಮಹತ್ವದ್ದಾಗಿದೆ. ಶ್ರೀ ಸಮರ್ಥರು ಕಣ್ಣಿಗೆ ಕಾಣುವ ವಿದ್ಯಾಭ್ಯಾಸದ ಯಾವ ಡಿಗ್ರಿಗಳನ್ನು ಪಡೆದಿರಲಿಕ್ಕಿಲ್ಲ. ಶಬ್ದಗಳು ಸಾಧಾರಣವಾಗಿದ್ದರೂ ಕೂಡ ಕೇಳಿದವರ ಕಿವಿಗಳಲ್ಲಿ ಅಮೃತ ಧಾರೆಯಂತೆ ಇಳಿದು ಆನಂದವನ್ನುಂಟು ಮಾಡಿ ಅಚ್ಚಳಿಯದೆ ಉಳಿದು ಹೃದಯದ ಬಾಗಿಲನ್ನು ತೆರೆದು ಜ್ಞಾನ ಜ್ಯೋತಿ ಬೆಳಗಿಸುವಲ್ಲಿ ಯಾವ ಸಂದೇಹವೂ ಇಲ್ಲ. ಅತೀ ಗೂಢವಾದದ್ದನ್ನೇ ತಿಳಿಗನ್ನಡದಲ್ಲಿ ಹಾಗೂ ಸರಳ ಶಬ್ದಗಳಲ್ಲಿ ಹೇಳಿದ ಆ ಮಹಾತ್ಮರ ನುಡಿಗಳನ್ನು ಈ ಕ್ಯಾಸೆಟ್ ಮೂಲಕ ಕೇಳಿ ನಾವೆಲ್ಲರೂ ಧನ್ಯರಾಗೋಣ. ಅಲ್ಲದೆ ಶ್ರೀ ಸಮರ್ಥರ ಗದ್ದಿಗೆಯ ಮೇಲೆ ಉಪದೇಶ ಪಡೆದಂಥ ನಮ್ಮೆಲ್ಲ ಗುರುಬಂಧುಗಳು ಗುರುಗಳನ್ನು ಸಗುಣ ರೂಪದಿಂದ ನೋಡುವ ಭಾಗ್ಯ ಸಿಗದಿದ್ದರೂ ಅವರ ಧ್ವನಿಯನ್ನು ಕೇಳಿ ಆನಂದಿಸಲಿ ಎನ್ನುವುದು ಶ್ರೀಮಠದ ವಿನಂತಿ. ಇದರೊಂದಿಗೆ ಇವರು 200 ಮಹಾನ್ ವಿದ್ವಾನರು, ಕೀರ್ತನಕಾರರು ಹಾಗೂ ಶ್ರೀ ಸಮರ್ಥರಿಗೆ ಅತಿ ಪ್ರಿಯರಾಗಿದ್ದವರು ಆದ ಸಂತ ಶ್ರೀ ವಿಠ್ಠಲರಾಯರು ಸುನಗ್ ಇವರ ಕೀರ್ತನೆಯನ್ನು 1978ರಲ್ಲಿ ಮಾಡಿದ್ದು ಕೇಳಲು ನಮಗೆಲ್ಲ ಲಭ್ಯವಿದೆ. ಅದನ್ನು ಕೇಳಿ ಆನಂದಿಸೋಣ. ಇದೆಲ್ಲವೂ ಕೇಳಿ ಆನಂದಿಸುವ ಸೌಭಾಗ್ಯ ನಮಗೆ ದೊರೆತದ್ದು ನಮ್ಮೆಲ್ಲರ ಸುದಯವೇ ಸರಿ. ಅಂಥ ಗುರುಪುತ್ರಗಳಾದ ನಾವುಗಳು 30 ವರ್ಷಗಳ ನಂತರ ಗುರುವಿನ ಧ್ವನಿ ಕೇಳುವ ಅವಕಾಶ ದೊರೆತಿದೆ. ಅದನ್ನು ಮನಃಪೂರ್ವಕ ಕೇಳೋಣ, ಕೇಳಿ ಧನ್ಯತೆ ಪಡೆಯೋಣ. ಶ್ರೀ ಸಮರ್ಥರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ಪವಿತ್ರಾತ್ಮರುಗಳಾಗಿ ಸಮರ್ಥರ ಕೀರ್ತಿ ಬೆಳಗೋಣ. ಹೇ ಸದ್ಗುರುವೇ, ನಿನ್ನ ಮಕ್ಕಳಾದ ನಾವೆಲ್ಲರೂ ಧನ್ಯ ಧನ್ಯ ಧನ್ಯ. ನಮ್ಮೆಲ್ಲರಿಂದ ನಿನಗೆ ಕೋಟಿ ಕೋಟಿ ನಮನ. ಸದ್ಗುರು ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ ದತ್ತ ದತ್ತ. जय जय रघुवीर समर्थ राजाधिराज सद्गुरुनाथ काळसिद्धेश्वर महाराज की जय. राजाधिराज सद्गुरुनाथ गुरुलिंगजंगम महाराज की जय. राजाधिराज सद्गुरुनाथ भाऊसाहेब महाराज की जय. राजाधिराज सद्गुरुनाथ राजा रामचंद्रराव महाराज की जय. राजाधिराज सद्गुरुनाथ सद्गुरु रंगराव महाराज की जय. श्री गुरुदेव दत्त.
ಅವಾಗ ನಾನು ತಗೊಂಡು ನಾನು ಗುರುವಿನ ಬಂದು ನೀರು ಬಿಸಿಲು ಮತ್ತೊಂದು ಎಲ್ಲ ಮಂದಿ ಹೇಳಿದ್ರು ನೀವೇ ಗತಿ ಏನ್ ಗತಿನೂ ಮಾಡ್ತೀನಿ ಅಲ್ಲಪ್ಪ ಗುರು ಮಾಡಿ ಗಿಡ ಕಟ್ಕೊಂಡು ಪ್ರಕೃತಿ ಹ್ಯಾಂಗ ನಾನು ಗೊತ್ತಿಲ್ಲ ನನ್ನ ಗುರು ಹೇಳ್ತಾರೆ ಅವರೇ ಬಿಟ್ಟು ನೀರು ಅದನ್ನು ಬಿಟ್ಟು ಶಾಸ್ತ್ರೀಯ ಅನ್ನಿಸ್ತಿಲ್ಲ ಕಟ್ಟಿಗೆ ಶಾಸ್ತ್ರ ಯಾರು ಬೇಕು ನಾನು ಸಾಕು ಆಯ್ತು 20 ವರ್ಷ ಗೊತ್ತಿಲ್ಲ ತಿರುಕಂತಾರೆ ಹೊತ್ತಿ ಇರ್ತಾರೆ ಹೆಣ್ಣು ಪೂರ ಹತ್ತು ರಕ್ತ ಚಂದನ ಮಾಡ್ತಿರ್ತಾರೆ ನಿಮ್ಗೆ ಒಂದು ಕಾಯ್ದೆ ಬರ್ತಾರೆ ನಿಮ್ಗೆ ಕಾಯ್ದೆ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಅದು ಊಟ ಹಾಕಿ ಏನ್ ಮಾಡೋದು ಇದು ಅಜ್ಞಾನತನ ಅಳೆತನ ಅಲ್ಲ ಏನೇ ಮಾಡೋದಿಲ್ಲ ಹೇಳ್ಬೋದು ಏನೇ ಹೇಳಿ ನಿಮ್ಮ ಹತ್ರ ಘಾತ ಆಯ್ತು ನಿಮ್ಮಂಥ ವ್ಯಕ್ತಿಗಳಿಗೆ ನೀವು ಪುಣ್ಯ ಪುರುಷರು ಬೇಕಾದ ಅಂತ್ಯಗಳು ಅಂತ ಹೇಳ್ತಾರೆ ನಾವು ಅದಕ್ಕೆ ತಗೊಂಡು ಏನ್ ಮಾಡೋದು ನಾ ಅಧ್ಯಕ್ಷ ಇರಲ್ಲ ಅರ್ಕತ್ತೆ ನಾ ಸತ್ತಗರದು ನಮ್ಗೇನ್ ಮಾಡೋದು ಶಿಕ್ಷೆ ಮಾಡ್ಬೇಕು ಅದಕ್ಕೆ ಅಂತಾರ ಏನ್ ಹೇಳ್ತೀವಿ ನಮಸ್ಕಾರ ಮಾಡಿ ಹೇಳ್ತೀವಿ ಸಮಾಜದಲ್ಲಿ ಧ್ಯಾನ ಮಾಡಿ ಅದಕ್ಕೆ ಜ್ಞಾನಿಗಳು ಅಂತಾರೆ ಇವೆಲ್ಲ ಅದಕ್ಕೆ ಮಾಡಿ ಪುರಾಣ ಪುಸ್ತಕಗಳು ಅದಕ್ಕೆ ಮಾಡಿರ್ಬೇಕಾಗಿಲ್ಲ ಪ್ರಸಾದ ಕ್ರಮ ಧ್ಯಾನ ಮಾಡಿ ಇವೆಲ್ಲ ಆರೋಗ್ಯದಲ್ಲಿ ಕಾಯ್ದೆ ಹೇಳ ನೀವು ಕಾಯ್ದೆ ಮಾಡ್ತಾರೆ ಚಿಕ್ಕ ಹಾಗೆ ಕಾಯ್ದೆ ಏನಾಗುತ್ತೆ ಅವರು ಧ್ಯಾನ ಇಲ್ಲ ಮಾಡ್ತಿರ್ತಾರೆ ಹೇಳ್ತಾರೆ ಬಂದರೂ ಹೋಗ್ಬಿಟ್ಟು ಏನ್ ಮಾಡೋದು ವಿಶ್ವಾಸ ಹೋಗಿ ಅವಳ ಮಾಡೋದು ನಡುಗಡೆ ಎಷ್ಟನ್ನು ಮಾಡಿ ಇಲ್ಲ ಕೊನೆ ಮಾಡೋದು ವಿಮರ್ಶನ ಅದಕ್ಕೆ ಜ್ಞಾನಿಗಳು ಹೇಳ್ತಾನೆ ಅದಕ್ಕೆ ಮಾಡಿರ್ತಾರಪ್ಪ ಅದಕ್ಕೆ ಯಾರು ನಾವು ಗಾಳಿ ಮಾಡಿಲ್ಲ ಅಂದ್ರೆ ಉಪರಾಜ ಯಾವಾಗ ರಾಮರಾಜು ರಾಜಕೀಯ ಮಂತ್ರಿ ಶಿವಾಜಿ ರಾಜಕೀಯ ಪಟ್ಟು ಕುಂಡಿಸಿದ್ರು ನಾನು ಪಟ್ಟು ಕುಂಡಿಸಿದ ನಾನು ಗೊತ್ತಿದ್ದು ಮತ್ತೆ ಎಷ್ಟೋ ಹಳ್ಳಿ ಅವ್ರ ಹೆಸರನ್ನ ಮಾಡಿ ಕಾಲಕ ಇಪ್ಪತ್ತು ಅದಕ್ಕೆ ಮೊದಲೇ ಹಚ್ಚಿದ್ರು ಏನೋ ನೆಲಗಟ್ಟಿಗೆ ಮಾಡಿ ನೀವು ಕಾಯ್ತಿ ಅಂತ ನಾವು ಕಾಯ್ದಾಕ ನೀವು ಉಪಕಾರ ಮಾತ್ರ ಬಸ್ ಕಳಿಸಿದ್ರಿ ಅಲ್ಲಿಂದ ಕೈಲಾಗ ಪಲ್ಲಕ್ಕಿ ಬಂದವರಿಗೆ ಸೇರ್ದು ಮಾರೋದು ಏನು ಮಾಡಿ ಹಳ್ಳಿ ಅನ್ನೋದು ಗಾಡಿ ಹಾಕ್ತಾರೆ ಅಷ್ಟು ಸಾಕು ತಿರ್ಗಿ ಹೋಗಿ ಬರೀ ನೋಡಿ ಸುಮಾರು ತಿರುಗಿ ನಾವು ಉಂಡೆ ಹಾಕಿ ತಿರುಗಿ ಮಾಡ್ತೀವಿ ನ್ಯಾಯ ಮಾಡಿ ಈ ಸಲುವಾಗಿ ನಾವು ಹಾಕೊಂಡು ನ್ಯಾಯಗಳು ಬೇಕಿತ್ತು ಉಡೆ ಹಾಕಿ ಮಾಡ್ತೀವಿ ಇದಕ್ಕೆ ಮಾಡ್ತೀವಿ ಉಳಿತರ ಹಾಕಿದ್ರೆ ಅದಕ್ಕೆ ಜ್ಞಾನಿಗಳು ಇರ್ತಾರೆ ಹೊಸ ಸಮಾಜ ಉಳಿ ಯಾರು ಮಾಡ್ತೀವಿ ಮೂರು ಖರ್ಚಾಗಿದೆ ಸರ್ ನಾವು ಮಾತಾಡೋಣ ಮೂರು ಬೇಕಾಗ್ತದೆ ಅಲ್ಲ ಇಲ್ಲ ನೀವು ನೋಡಿ ಹೌದು ಕರೆ ಅದಕ್ಕೂ ಬರ್ತಪ್ಪ ಆಯ್ತು ನೋಡಿ ಏನು ಗಳಿಕೆ ಮಾಡ್ತಾರೆ ಸಾಧಾರಣ ಆದ್ರೆ ನ್ಯಾಯ ಬೀಳಬಾರ್ದು ಯಾಕೆ ಏನು ಅಲ್ಲಿ ಗಂಟೆಗೆ ಒಳಗೆ ಇದು ಮಾಡಿದ್ರು ಗಂಟೆಗೆ ಒಳಗೆ ಎಷ್ಟು ಹೇಳಿ ಮಾಡೋದು ಹುಡುಗಿಗೆ ರಾಜ ಬಹಳ ಬರ್ತದೆ ಗೊತ್ತಿಲ್ಲ ಕೊಡ್ತಾರೆ ಗೊತ್ತಿಲ್ಲ ಗೊತ್ತಾಗುತ್ತೆ ಮಾಡೋದಿಲ್ಲ ಗೊತ್ತಿಲ್ಲ ಎಲ್ಲಾರು ಗ್ಯಾಸ್ ಎಲ್ಡಿಂಗ್ ಮಾಡೋದು ನಮ್ಮ ಒಳಗೆ ಸೂರ್ಯಕ್ಕಿಂತ ಕೋಸ್ಪಟ್ಟು ಬೇಗ ಅಂತ ಇದು ನೀರು ಗ್ಯಾಸ್ ಮಾಡೋದು ನಮ್ಮೊಳಗೆ ಎಲ್ಲ ನಾವುಗಳು ಬಸ್ಸಿನ ಹಾವುಗಳೆಲ್ಲ ನಮ್ಮೊಳಗೆ ಮಾಡಬೇಕು ಗ್ಯಾಸ್ ಹಿಂಗೆ ಹೊರಗಿರ್ತಾರೆ ಇಷ್ಟೆಲ್ಲ ಕೇಳಿದ್ರೆ ಸಾಗು ಅಂತಾರೆ ಅವನು ಬರಿದ್ರೆ ಆಕಡೆ ಕಟ್ಬಿಟ್ಟು ಮತ್ತೆ ಇರ್ಬೇಕು ಸಾಗು ಅಂತಾರೆ ಹೊರಗಿನ ಕಲ್ಪಾಸಲ್ಲ ಅಕ್ಕಿ ಜನ ಜನ ಎಲ್ಲರೂ ಅಡಿಗೆವ
ಇದನ್ನು ನೋಡಿ ಇಷ್ಟೆಲ್ಲ ಒಳಗಿಂದ ಹೊರಗೆ ಮಾಡ್ಯಾರ ಮಾಡಿ ಅದಕ್ಕೆ ಬ್ರಹ್ಮಾಂಡ ಚಿಂದ ಇದ್ರಾಗೇನು ಎಲ್ಲ ಜಗತ್ತ ಸೂರ್ಯ ಹೇಳ್ತಾರೆ ಅಥವಾ ಸ್ತ್ರೀಯಲ್ಲಿ ಸಂಘ ಮಂದಿರಗಳು ಎರಡು ಸ್ಥಳಗಳ ಮತ್ತು ನಾಲ್ಕು ಇದೆಲ್ಲ ಬರೆದಿರ್ತಾರೆ ಅದಕ್ಕೆ ಇದನ್ನ ಸಂತೋಷದ ಕಾರ್ಯ ಅದು ಅರ್ಥಕ್ಕೆ ಅರಿವಿಗೆ ಅದಕ್ಕೆ ಸುಖ ಹಾಳಾಗ್ತದೆ. संतांचा महिमा तो बहुदूरनो बरोबर काय सांगू संतांची ಬರು ಮೈಕಿ ಒಳಗ ಲೆಕ್ಕ ಬರ್ಲಾರ್ದು ಮೈಕಿ ಲೆಕ್ಕ ಹಂಗೆ ಇಪ್ಪತ್ತು ತನ್ನ ಕಲ್ತಿದ್ರೆ ಅಷ್ಟೇ ಲೆಕ್ಕ काय सांगू
ಆ
ठेवती काय जाणे असे भावे उतराई हे तुहा पायी थोडा सहज बोलणे हित उपदेश करुणी साया सस्य कविती तुका म्हणे वत्स धेरू एक पत्ती कैसे मगे ती सांभाळ काय द्यावे असे व्हावे उतराई ठेवतो हा पायी विठ्ठल